ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಬೆಳ್ಳಿ ಧರಿಸಿದ್ರೆ ಗೋಲ್ಡನ್ ಟೈಮ್ ಶುರು, ಎಲ್ಲವೂ ಶುಭ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಲೈಫ್ನಲ್ಲಿ ಎಷ್ಟೇ ಕಷ್ಟಪಟ್ಟರೂ ಯಶಸ್ಸು ಸಿಗ್ತಿಲ್ವಾ? ಹಣ ಕೈಯಲ್ಲಿ ನಿಲ್ತಿಲ್ವಾ? ಅಥವಾ ಯಾವಾಗಲೂ ಏನೋ ಒಂಥರ ನೆಮ್ಮದಿ ಇಲ್ಲದ ಹಾಗೆ ಅನ್ಸುತ್ತಾ? ಹಾಗಿದ್ರೆ ನೀವು ಧರಿಸುವ ಒಂದು ಸಣ್ಣ ಆಭರಣ ನಿಮ್ಮ ಇಡೀ ಕಂಟಕವನ್ನೇ ದೂರ ಮಾಡಿ ನಿಮಗೆ ರಾಜ್ಯೋಗ ತಂದುಕೊಡಬಹುದು ಅಂದ್ರೆ ನೀವು ನಂಬ್ತೀರಾ? ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳ್ಳಿ ಕೇವಲ ಒಂದು ಆಭರಣ ಅಲ್ಲ, ಅದು ನಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಆದರೆ ನೆನಪಿಡಿ, ಇದು ಎಲ್ಲರಿಗೂ ಅಲ್ಲ. ಕೇವಲ 3 ಅದೃಷ್ಟವಂತ ಜನ್ಮ ಸಂಖ್ಯೆ ಅಥವಾ ಡೇಟ್ ಆಫ್ ಬರ್ತ್ ಹೊಂದಿರುವ ಜನರಿಗೆ ಮಾತ್ರ ಇದು ಅನ್ವಯಿಸ್ತದೆ. ಇವರು ಬೆಳ್ಳಿ ಧರಿಸಿದ್ರೆ ಸಾಕು, ಇವರ ಲೈಫ್ನಲ್ಲಿ ಗೋಲ್ಡನ್ ಟೈಮ್ ಶುರುವಾಗುತ್ತೆ. ಹಾಗಾದ್ರೆ ಆ ಅದೃಷ್ಟದ ಸಂಖ್ಯೆಗಳು ಯಾವುವು, ಬೆಳ್ಳಿಯನ್ನ ಹೇಗೆ ಧರಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಓಕೆ, ಮೊದಲನೆಯದಾಗಿ ಆ ಲಕ್ಕಿ ನಂಬರ್ ಯಾವುವು ಗೊತ್ತಾ? ಸಂಖ್ಯೆ 2. ಅಂದ್ರೆ ಯಾವುದೇ ತಿಂಗಳ 2, 11, 20 ಅಥವಾ 29ನೇ ತಾರೀಕು ಹುಟ್ಟಿದವರ ಸಂಖ್ಯೆ 2 ಆಗಿರುತ್ತೆ. ಸಂಖ್ಯೆ 2ರ ಅಧಿಪತಿ ಸಾಕ್ಷಾತ್ ಆ ಚಂದ್ರದೇವ. ಚಂದ್ರ ಅಂದ್ರೆ ಏನು? ನಮ್ಮ ಮನಸ್ಸು, ಏಕಾಗ್ರತೆ, ತಾಯಿ ಮತ್ತು ಸುಖದ ಸಂಕೇತ. ಯಾರೆಲ್ಲ ನಂಬರ್ 2ನಲ್ಲಿ ಹುಟ್ಟಿರ್ತಾರೋ ಅವರು ಬೆಳ್ಳಿಯ ಆಭರಣ ಧರಿಸೋದ್ರಿಂದ ಜಾತಕದಲ್ಲಿ ಚಂದ್ರನ ಸ್ಥಾನ ಬಲಗೊಳ್ತದೆ. ಇದರಿಂದ ನಿಮಗೆ ಸಿಗುವ ಲಾಭಗಳೇನು ಗೊತ್ತಾ? ರೈಟ್ ಡಿಸಿಷನ್, ಲೈಫ್ನಲ್ಲಿ ಗೊಂದಲಗಳಿಲ್ಲದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ತೀರಾ. ಬಿಸ್ನೆಸ್ನಲ್ಲಿ ಸಕ್ಸಸ್, ವೃತ್ತಿ ಮತ್ತು ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರ್ತವೆ. ಮಾನಸಿಕ ನೆಮ್ಮದಿ, ಅನಗತ್ಯ ಟೆನ್ಷನ್ ದೂರವಾಗಿ ನೆಮ್ಮದಿ ಸಿಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನಂಬರ್ 2 ಇರೋರು ಬೆಳ್ಳಿ ಧರಿಸಿ ಅದರ ಜೊತೆಗೆ ಶಿವನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಜೀವನದಲ್ಲಿ ರಾಜಯೋಗದಂತಹ ಫಲ ಸಿಗೋದು ಗ್ಯಾರಂಟಿ. ಇನ್ನು ಎರಡನೆಯದ್ದಾಗಿ ಬೆಳ್ಳಿ ಯಾರ ಲೈಫ್ ಚೇಂಜ್ ಮಾಡುತ್ತೆ ಅಂದ್ರೆ ಅದು ಸಂಖ್ಯೆ 6. ಅಂದ್ರೆ ಯಾವುದೇ ತಿಂಗಳ 6, 15 ಅಥವಾ 24ನೇ ತಾರೀಕು ಹುಟ್ಟಿದವರು. ನಂಬರ್ 6ರ ಅಧಿಪತಿ ಬಂದು ಶುಕ್ರ ಗ್ರಹ. ಶುಕ್ರ ಅಂದ್ರೆ ಐಷಾರಾಮಿ ಜೀವನ, ಸಂಪತ್ತು ಮತ್ತು ಸೌಂದರ್ಯ. ಈ ಸಂಖ್ಯೆಯವರು ಬೆಳ್ಳಿಯ ಉಂಗುರ ಅಥವಾ ಚೈನ್ ಧರಿಸಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಅದೃಷ್ಟ ದುಪ್ಪಟ್ಟಾಗತ್ತೆ. ಜೀವನದಲ್ಲಿರೋ ಎಲ್ಲ ಕಷ್ಟಗಳು, ಅಡೆತಡೆಗಳು ಒಂದೊಂದಾಗಿ ಕೊನೆಗೊಳ್ತವೆ. ಸಮಾಜದಲ್ಲಿ ನಿಮ್ಮ ಗೌರವ, ಕೀರ್ತಿ ಮತ್ತೆ ಜನಪ್ರಿಯತೆ ಸಖತ್ತಾಗಿ ಹೆಚ್ಚಾಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ಹಾಗೂ ಏಕಾಗ್ರತೆ ಹೆಚ್ಚಾಗಿ ಆರ್ಥಿಕವಾಗಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ. ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ. ಕೊನೆಯದಾಗಿ ಆ ಅದೃಷ್ಟದ ನಂಬರ್ ಯಾವುದು ಅಂದ್ರೆ ಸಂಖ್ಯೆ 7. ಅಂದ್ರೆ ಯಾವುದೇ ತಿಂಗಳ 7, 16 ಅಥವಾ 25ನೇ ತಾರೀಕು ಹುಟ್ಟಿದವರು. ನಂಬರ್ 7ರ ಅಧಿಪತಿ ನೆರಳು ಗ್ರಹವಾದ ಕೇತು. ಆದ್ರೆ ಕೇತುಗೆ ಚಂದ್ರನ ಜೊತೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ನಾರ್ಮಲ್ ಆಗಿ ಸ್ವಲ್ಪ ಎಮೋಷನಲ್ ಆಗಿರ್ತಾರೆ. ಅಂದ್ರೆ ಬೇಗ ಬೇಸರ ಮಾಡ್ಕೊಳ್ತಾರೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಆದ್ರೆ ನೀವು ಯಾವಾಗ ಬೆಳ್ಳಿ ಧರಿಸ್ತೀರೋ ನಿಮ್ಮ ಲೈಫ್ಗೆ ಒಂದು ಅದ್ಭುತ ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ ಬರುತ್ತೆ. ಅಪಾರ ಧನ ಲಾಭ ಆಗುವ ಯೋಗಗಳು ಕ್ರಿಯೇಟ್ ಆಗ್ತವೆ ಮತ್ತು ನಿಮ್ಮ ಕೆರಿಯರ್ನಲ್ಲಿ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಪ್ರಗತಿಯನ್ನು ಕಾಣಬಹುದು. ಫ್ರೆಂಡ್ಸ್, ಸಂಖ್ಯೆ 2, 6 ಮತ್ತು 7 ಈ ಸಂಖ್ಯೆಯವರು ಬೆಳ್ಳಿ ಧರಿಸಿದ್ರೆ ಅದೃಷ್ಟ ಬರುತ್ತೆ ಅನ್ನೋದು ನಿಜ. ಆದ್ರೆ ಅದಕ್ಕೊಂದು ನಿಯಮ ಇದೆ, ಅದನ್ನ ಸರಿಯಾಗಿ ಪಾಲಿಸದಿದ್ರೆ ಫಲ ಸಿಗಲ್ಲ. ಆ ರೂಲ್ಸ್ ಏನು ಅಂತ ನೋಟ್ ಮಾಡ್ಕೊಳ್ಳಿ. ಬೆಳ್ಳಿಯ ಆಭರಣಗಳನ್ನ ಸೋಮವಾರ ಅಥವಾ ಶುಕ್ರವಾರದ ದಿನವೇ ಧರಿಸಬೇಕು. ನಿಮ್ಮ ಬಲಗೈ ಹೆಬ್ಬೆರಳಿಗೆ ಬೆಳ್ಳಿಯ ಉಂಗುರ ಧರಿಸೋದು ಅತ್ಯಂತ ಶುಭ. ಹುಣ್ಣಿಮೆಯ ದಿನ ಬೆಳ್ಳಿ ಧರಿಸೋದು ನಿಮಗೆ 100ಕ್ಕೆ 100 ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ನೀವು ಬೆಳ್ಳಿಯನ್ನ ಧರಿಸಿದಾಗ ಓಂ ಗಣಪತಿಯೇ ನಮಃ ಅನ್ನುವ ಮಂತ್ರವನ್ನ 108 ಸಲ ಪಠಿಸಬೇಕು. ಮತ್ತು ನೀವು ಧರಿಸುವ ಬೆಳ್ಳಿಯಲ್ಲಿ ಯಾವುದೇ ಕಲೆ ಅಥವಾ ಡ್ಯಾಮೇಜ್ ಇರಬಾರದು. ಅದನ್ನ ಆಗಾಗ ಕ್ಲೀನ್ ಮಾಡ್ತಾ ಇರಬೇಕು. ಸೊ ಫ್ರೆಂಡ್ಸ್, ನಿಮ್ಮ ಬರ್ತ್ ಡೇಟ್ ಯಾವುದು? ನೀವು ಬೆಳ್ಳಿ ಧರಿಸ್ತೀರಾ ಇಲ್ವಾ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.